ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್. ಇನ್ನೇನು ಮೇ ತಿಂಗಳು ಪ್ರಾರಂಭವಾಗಿದೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ತಿಂಗಳು ಆಕಾಶ ಮಂಡಲದಲ್ಲಿ ಅದ್ಭುತ ವಿದ್ಯಮಾನಗಳು ನಡೆಯಲಿವೆ. ಬುಧ, ಮಂಗಳ, ಶುಕ್ರ ಮತ್ತು ಸೂರ್ಯ ಈ 4 ಪ್ರಮುಖ ಗ್ರಹಗಳ ಸಂಚಾರವು ಅಪರೂಪದ ರಾಜಯೋಗಗಳನ್ನು ಸೃಷ್ಟಿಸುತ್ತಿವೆ. ಗೆಳೆಯರೇ, ಜ್ಯೋತಿಷ್ಯ ಎಂದರೆ ಕೇವಲ ಭವಿಷ್ಯವಲ್ಲ, ಅದು ನಮ್ಮ ಜೀವನದ ದಾರಿದೀಪ. ಈ ಮೇ ತಿಂಗಳಲ್ಲಿ ಸೃಷ್ಟಿಯಾಗುತ್ತಿರುವ ರುಚಕ ರಾಜಯೋಗ, ಗಜಲಕ್ಷ್ಮಿ ರಾಜಯೋಗ ಮತ್ತು ಲಕ್ಷ್ಮೀನಾರಾಯಣ ಯೋಗಗಳು ಯಾವ ರಾಶಿಯವರ ಅದೃಷ್ಟದ ಬಾಗಿಲನ್ನು ತೆರೆಯಲಿವೆ, ಯಾರಿಗೆ ಸಂಪತ್ತು ಹರಿದು ಬರಲಿದೆ, ಯಾರ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ, ಈ ಎಲ್ಲ ಮಾಹಿತಿಯನ್ನು ಇಂದು ನಾವು ಈ ಸುದೀರ್ಘ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಪ್ರತಿ ರಾಶಿಗೂ ನಾವು ವಿಶೇಷ ಪರಿಹಾರಗಳನ್ನು ಸಹ ತಿಳಿಸಿಕೊಡಲಿದ್ದೇವೆ. ಮೇ ತಿಂಗಳು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ಕುತೂಹಲಕಾರಿ ಮತ್ತು ಶಕ್ತಿಶಾಲಿ ತಿಂಗಳು. ಬ್ರಹ್ಮಾಂಡದ 4 ಪ್ರಮುಖ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುವುದರಿಂದ ಜೀವನದ ವಿವಿಧ ಆಯಾಮಗಳ ಮೇಲೆ, ಅಂದರೆ ಹಣಕಾಸು, ವೃತ್ತಿ, ಆರೋಗ್ಯ, ಗಾಢವಾದ ಪರಿಣಾಮ ಬೀರಲಿವೆ. 1. ಮೇ 1 ಮೇಷರಾಶಿಯಲ್ಲಿ ಬುಧ ದಹನ. ಬುಧ ಗ್ರಹವು ಸೂರ್ಯನಿಗೆ ತೀರಾ ಹತ್ತಿರ ಬಂದಾಗ ತನ್ನ ಪ್ರಭೆಯನ್ನು ಕಳೆದುಕೊಳ್ಳುತ್ತದೆ. ಇದನ್ನು ದಹನ ಎನ್ನಲಾಗುತ್ತದೆ. ಪರಿಣಾಮ: ಬುಧನು ಬುದ್ಧಿವಂತಿಕೆ ಮತ್ತು ಸಂವಹನದ ಕಾರಕ. ಮೇಷರಾಶಿಯಲ್ಲಿ ಈ ಘಟನೆ ನಡೆಯುವುದರಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಗೊಂದಲ ಉಂಟಾಗಬಹುದು. ವ್ಯಾಪಾರಸ್ಥರು ಈ ಸಮಯದಲ್ಲಿ ದೊಡ್ಡ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಎಚ್ಚರಿಕೆ ವಹಿಸುವುದು ಉತ್ತಮ. 2. ಮೇ 11 ಮಂಗಳನ ಮೇಷರಾಶಿ ಪ್ರವೇಶ. ರುಚಕ ರಾಜಯೋಗ. ಮಂಗಳನು ತನ್ನ ಸ್ವಂತ ರಾಶಿಯಾದ ಮೇಷಕ್ಕೆ ಪ್ರವೇಶಿಸಿದಾಗ ರುಚಕ ರಾಜಯೋಗ ಉಂಟಾಗುತ್ತದೆ. ಇದು ಪಂಚಮಹಾಪುರುಷ ಯೋಗಗಳಲ್ಲಿ ಒಂದು. ಪರಿಣಾಮ: ಇದು ಅದ್ಭುತವಾದ ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್, ಪೊಲೀಸ್, ಮಿಲಿಟರಿ ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ಇರುವವರಿಗೆ ಅಪ್ರತಿಮ ಯಶಸ್ಸು ಸಿಗಲಿದೆ. ಸ್ಥಗಿತಗೊಂಡಿದ್ದ ಆಸ್ತಿ ವ್ಯವಹಾರಗಳು ಈ ಸಮಯದಲ್ಲಿ ಸುಲಭವಾಗಿ ಬಗೆಹರಿಯಲಿವೆ. 3. ಮೇ 14 ಶುಕ್ರನ ಮಿಥುನ ರಾಶಿ ಪ್ರವೇಶ. ಶುಕ್ರನು ಐಷಾರಾಮಿ ಮತ್ತು ಪ್ರೇಮದ ಸಂಕೇತ. ಅವನು ಬುಧನ ಮನೆಯಾದ ಮಿಥುನಕ್ಕೆ ಪ್ರವೇಶಿಸುತ್ತಿದ್ದಾನೆ. ಪರಿಣಾಮ: ಕಲೆ, ಮಾಧ್ಯಮ, ಫ್ಯಾಷನ್ ಮತ್ತು ಸೃಜನಶೀಲ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ಜನರೊಂದಿಗೆ ಬೆರೆಯುವ ರೀತಿ ಆಕರ್ಷಕವಾಗಿರುತ್ತದೆ. ಇದು ಸಾಮಾಜಿಕ ವಲಯದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸುತ್ತದೆ. 4. ಮೇ 15 ಸೂರ್ಯ ಮತ್ತು ಬುಧನ ವೃಷಭ ರಾಶಿ ಪ್ರವೇಶ. ಲಕ್ಷ್ಮೀನಾರಾಯಣ ಯೋಗ. ಸೂರ್ಯ ಮತ್ತು ಬುಧ ಒಟ್ಟಿಗೆ ಸೇರುವುದನ್ನು ಬುಧಾದಿತ್ಯ ಯೋಗ ಎನ್ನಲಾಗುತ್ತದೆ. ಆದರೆ ಶುಕ್ರನ ಮನೆಯಾದ ವೃಷಭದಲ್ಲಿ ಇವುಗಳ ಸಂಯೋಗವು ಲಕ್ಷ್ಮೀನಾರಾಯಣ ಯೋಗಕ್ಕೆ ಸಮಾನವಾದ ಫಲ ನೀಡುತ್ತದೆ. ಪರಿಣಾಮ: ವೃಷಭ ರಾಶಿ ಆರ್ಥಿಕತೆಯ ಸಂಕೇತ. ಸೂರ್ಯ ಮತ್ತು ಬುಧ ಇಲ್ಲಿ ಸೇರುವುದರಿಂದ ಸರ್ಕಾರಿ ಕೆಲಸಗಳಲ್ಲಿ ಲಾಭ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪ್ರಗತಿ ಮತ್ತು ಹೂಡಿಕೆಗಳಿಂದ ಉತ್ತಮ ಆದಾಯ ಬರುವ ಸಾಧ್ಯತೆ ಇದೆ. ಇದು ಹಣಕಾಸಿನ ಸ್ಥಿರತೆಯನ್ನು ತರುತ್ತದೆ. 5. ಗುರು ಮತ್ತು ಶುಕ್ರರ ಸಂಯೋಗ. ಗಜಲಕ್ಷ್ಮಿ ರಾಜಯೋಗ. ಶುಕ್ರನು ವೃಷಭದಿಂದ ಮಿಥುನಕ್ಕೆ ಚಲಿಸುವಾಗ ಅಥವಾ ಅದೇ ಅವಧಿಯಲ್ಲಿ ಗುರುವಿನ ದೃಷ್ಟಿ ಅಥವಾ ಸಂಯೋಗ ಉಂಟಾದಾಗ ಈ ಯೋಗ ಸೃಷ್ಟಿಯಾಗುತ್ತದೆ. ಪರಿಣಾಮ: ಗಜಲಕ್ಷ್ಮಿ ಎಂದರೆ ಆನೆಯ ಮೇಲೇರಿ ಬರುವ ಲಕ್ಷ್ಮಿ ಎಂದರ್ಥ. ಅಂದರೆ ಅನಿರೀಕ್ಷಿತವಾಗಿ ದೊಡ್ಡ ಮೊತ್ತದ ಹಣ ಬರುವುದು, ಉದ್ಯೋಗದಲ್ಲಿ ದೊಡ್ಡ ಬಡ್ತಿ ಸಿಗುವುದು ಅಥವಾ ವ್ಯಾಪಾರದಲ್ಲಿ ಅನಿರೀಕ್ಷಿತ ಲಾಭ ಪಡೆಯುವುದು ಇದರ ಲಕ್ಷಣ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಉತ್ತುಂಗಕ್ಕೇರುತ್ತದೆ. ಈ ಮೇ ತಿಂಗಳು ಪರಿವರ್ತನೆಯ ತಿಂಗಳು. ಆರ್ಥಿಕವಾಗಿ ಹೂಡಿಕೆ ಮಾಡಲು ಮತ್ತು ಹೊಸ ಆದಾಯದ ಮೂಲಗಳನ್ನು ಹುಡುಕಲು ಇದು ಸುವರ್ಣಾವಕಾಶ. ವೃತ್ತಿಪರವಾಗಿ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಕಾಲ. ವೈಯಕ್ತಿಕವಾಗಿ ದೀರ್ಘಕಾಲದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಸಮಯ. ಮೇಷರಾಶಿ ಸ್ನೇಹಿತರೆ, ಈಗ ಮೊದಲನೆಯದಾಗಿ ನಾವು ರಾಶಿಚಕ್ರದ ಪ್ರಥಮ ರಾಶಿಯಾದ ಮೇಷರಾಶಿಯ ಬಗ್ಗೆ ತಿಳಿಯೋಣ. ಮೇಷರಾಶಿಯವರಿಗೆ ಈ ಮೇ ತಿಂಗಳು ಒಂದು ರೀತಿಯಲ್ಲಿ ಟರ್ನಿಂಗ್ ಪಾಯಿಂಟ್ ಇದ್ದಂತೆ. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳ ಗ್ರಹವು ಮೇ 11ರಂದು ತನ್ನ ಸ್ವಕ್ಷೇತ್ರವಾದ ಮೇಷರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಇದು ರುಚಕ ರಾಜಯೋಗವನ್ನು ಸೃಷ್ಟಿಸುತ್ತಿದೆ. ಇದರ ಸಂಪೂರ್ಣ ಲಾಭ ನಿಮಗೆ ಹೇಗೆ ಸಿಗಲಿದೆ ನೋಡಿ. 1. ವೃತ್ತಿ ಜೀವನ. ಮೊದಲಿಗೆ ವೃತ್ತಿ ಜೀವನದ ಬಗ್ಗೆ ನೋಡುವುದಾದರೆ, ಕೆಲಸದ ಸ್ಥಳದಲ್ಲಿ ಕಳೆದ ಕೆಲವು ತಿಂಗಳಿಂದ ನೀವು ಅನುಭವಿಸುತ್ತಿದ್ದ ಆಮೆಗತಿ ಅಥವಾ ಕೆಲಸದಲ್ಲಿನ ಅಡೆತಡೆಗಳು ಈಗ ದೂರವಾಗಲಿವೆ. ಮಂಗಳನ ಬಲದಿಂದಾಗಿ ನಿಮ್ಮಲ್ಲಿ ಹೊಸ ಉತ್ಸಾಹ ಮೂಡುತ್ತದೆ. ಕಚೇರಿಯಲ್ಲಿ ಮೇಲಾಧಿಕಾರಿಗಳು ನಿಮ್ಮ ಕೌಶಲ್ಯವನ್ನು ಗುರುತಿಸುತ್ತಾರೆ.
ನೀವು ನೀಡುವ ಸಲಹೆಗಳಿಗೆ ಮನ್ನಣೆ ಸಿಗಲಿದೆ. ವಿಶೇಷವಾಗಿ ಸೈನ್ಯ, ಪೊಲೀಸ್, ಇಂಜಿನಿಯರಿಂಗ್ ಅಥವಾ ಶಸ್ತ್ರಚಿಕಿತ್ಸಕರಿಗೆ ಈ ಸಮಯ ಅತ್ಯಂತ ಸುಗ್ಗಿಯ ಕಾಲ ಎನ್ನಬಹುದು. ಹೊಸ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ. 2. ಆರ್ಥಿಕ ಪರಿಸ್ಥಿತಿ. ಇನ್ನು ಹಣಕಾಸಿನ ವಿಷಯಕ್ಕೆ ಬಂದರೆ ಮೇಷರಾಶಿಯವರಿಗೆ ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಜಯ ಸಿಗಲಿದೆ. ನೀವು ಬಹಳ ದಿನಗಳಿಂದ ಮನೆಯನ್ನು ಅಥವಾ ಜಮೀನನ್ನು ಖರೀದಿಸಬೇಕು ಅಥವಾ ಮಾರಾಟ ಮಾಡಬೇಕು ಎಂದು ಅಂದುಕೊಂಡಿದ್ದರೆ ಮೇ 11ರ ನಂತರದ ಸಮಯ ಬಹಳ ಸೂಕ್ತವಾಗಿದೆ. ಈ ಅವಧಿಯಲ್ಲಿ ಭೂಮಿಯ ಮೂಲಕ ಅನಿರೀಕ್ಷಿತ ಲಾಭದ ಸೂಚನೆಗಳಿವೆ. ಹಣದ ಹರಿವು ಉತ್ತಮವಾಗಿದ್ದರೂ ಮಂಗಳನ ಪ್ರಭಾವದಿಂದ ನೀವು ಸ್ವಲ್ಪ ಸಾಹಸಿ ಪ್ರವೃತ್ತಿಯ ಹೂಡಿಕೆಗಳಿಗೆ ಕೈ ಹಾಕಬಹುದು. ಇದು ಲಾಭ ತಂದರೂ ಎಚ್ಚರಿಕೆಯಿಂದ ಇರುವುದು ಅಗತ್ಯ. 3. ಕುಟುಂಬ ಮತ್ತು ಪ್ರೇಮ ಜೀವನ. ಕುಟುಂಬದಲ್ಲಿ ಸಾಮರಸ್ಯ ಕಂಡುಬರಲಿದೆ. ಮಂಗಳನು ಶಕ್ತಿಯ ಸಂಕೇತವಾಗಿರುವುದರಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳ ಮಾತುಕತೆ ಶುರುವಾಗಬಹುದು. ಮದುವೆಯಾಗದವರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ. ಸಹೋದರ ಸಹೋದರಿಯರೊಂದಿಗಿನ ಸಂಬಂಧ ಸುಧಾರಿಸಲಿದೆ ಮತ್ತು ಅವರಿಂದ ನಿಮಗೆ ಆರ್ಥಿಕ ಅಥವಾ ಮಾನಸಿಕ ಬೆಂಬಲ ಸಿಗಲಿದೆ. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸುವುದು ಒಳಿತು. 4. ಎಚ್ಚರಿಕೆ ಮತ್ತು ಸಲಹೆ. ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದ ಒಂದು ಅಂಶವಿದೆ. ಮಂಗಳನು ನಿಮಗೆ ಧೈರ್ಯವನ್ನು ನೀಡುತ್ತಾನೆ, ಆದರೆ ಇದೇ ಮಂಗಳನು ನಿಮ್ಮಲ್ಲಿ ಹಠ ಮತ್ತು ಕೋಪವನ್ನು ಹೆಚ್ಚಿಸಬಹುದು. ಅತಿಯಾದ ಆತ್ಮವಿಶ್ವಾಸ, ನಾನು ಮಾಡಿದ್ದೇ ಸರಿ ಎಂಬ ಹಠ ಬೇಡ. ಇದು ವೃತ್ತಿಯಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಮನಸ್ತಾಪಕ್ಕೆ ಕಾರಣವಾಗಬಹುದು. ವಾಹನ ಚಾಲನೆ ಮಾಡುವಾಗ ವೇಗದ ಮೇಲೆ ನಿಯಂತ್ರಣವಿರಲಿ. 5. ವಿಶೇಷ ಪರಿಹಾರಗಳು. ಈ ಅದ್ಭುತ ರಾಜಯೋಗದ ಸಂಪೂರ್ಣ ಫಲವನ್ನು ಪಡೆಯಲು ನೀವು ಈ ಕೆಳಗಿನ ಪರಿಹಾರಗಳನ್ನು ಮಾಡಬಹುದು. ಸುಬ್ರಹ್ಮಣ್ಯ ಸ್ವಾಮಿ ಸೇವೆ. ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂವುಗಳಿಂದ ಪೂಜೆ ಮಾಡಿಸಿ. ಹನುಮಾನ್ ಚಾಲೀಸ. ಪ್ರತಿದಿನ ಅಥವಾ ಕನಿಷ್ಠ ಮಂಗಳವಾರ ಹನುಮಾನ್ ಚಾಲೀಸ ಪಠಿಸಿ. ಇದು ನಿಮ್ಮ ಕೋಪವನ್ನು ನಿಯಂತ್ರಿಸಿ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ದಾನ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಬಟ್ಟೆ ಅಥವಾ ತೊಗರಿಬೇಳೆಯನ್ನು ದಾನ ಮಾಡಿ. ಒಟ್ಟಾರೆಯಾಗಿ ಹೇಳುವುದಾದರೆ ಮೇಷರಾಶಿಯವರಿಗೆ ಈ ಮೇ ತಿಂಗಳು ಸಾಧನೆಯ ತಿಂಗಳು. ನಿಮ್ಮ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸಿದರೆ ಯಶಸ್ಸು ನಿಮ್ಮ ಪಾಲಾಗಲಿದೆ. ಮಿಥುನ ರಾಶಿ. ಸ್ನೇಹಿತರೆ, ಈಗ ನಾವು ರಾಶಿಚಕ್ರದ 3ನೇ ರಾಶಿಯಾದ ಮಿಥುನ ರಾಶಿಯ ಬಗ್ಗೆ ತಿಳಿಯೋಣ. ಮಿಥುನ ರಾಶಿಯವರಿಗೆ ಈ ಮೇ ತಿಂಗಳು ಅಕ್ಷರಶಃ ರಾಜವೈಭೋಗದ ಕಾಲ ಎಂದು ಹೇಳಿದರೆ ತಪ್ಪಾಗಲಾರದು. ಯಾಕೆಂದರೆ ನಿಮ್ಮ ರಾಶ್ಯಾಧಿಪತಿ ಬುಧನ ಮಿತ್ರನಾದ ಶುಕ್ರನು ನಿಮ್ಮದೇ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಸುಖ, ಸಂತೋಷ ಮತ್ತು ಐಷಾರಾಮಿ ಜೀವನದ ಕಾರಕನಾದ ಶುಕ್ರನ ಈ ಬದಲಾವಣೆ ನಿಮ್ಮ ಜೀವನದಲ್ಲಿ ಎಂತಹ ಮ್ಯಾಜಿಕ್ ಮಾಡಲಿದೆ ನೋಡಿ. 1. ವ್ಯಕ್ತಿತ್ವ ಮತ್ತು ಸಾಮಾಜಿಕ ಜೀವನ. ಮೇ 14ರಂದು ಶುಕ್ರನು ಮಿಥುನ ರಾಶಿಗೆ ಪ್ರವೇಶಿಸಿದ ತಕ್ಷಣ ನಿಮ್ಮ ವ್ಯಕ್ತಿತ್ವದಲ್ಲಿ ಅದ್ಭುತ ಬದಲಾವಣೆ ಕಂಡುಬರುತ್ತದೆ. ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ಆಕರ್ಷಣೆ ಇರುತ್ತದೆ. ಇದರಿಂದ ಜನರು ನಿಮ್ಮತ್ತ ಬೇಗನೆ ಆಕರ್ಷಿತರಾಗುತ್ತಾರೆ. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನೀವು ಕೇಂದ್ರ ಬಿಂದುವಾಗಲಿದ್ದೀರಿ. ನೀವು ಸೌಂದರ್ಯವರ್ಧಕ ವಸ್ತುಗಳು, ಹೊಸ ಬಟ್ಟೆಗಳು ಅಥವಾ ಬೆಲೆ ಬಾಳುವ ಆಭರಣಗಳನ್ನು ಖರೀದಿಸುವ ಸಾಧ್ಯತೆ ಹೆಚ್ಚಿದೆ. ಒಟ್ಟಾರೆಯಾಗಿ ನಿಮ್ಮ ಜೀವನ ಶೈಲಿ ಈ ತಿಂಗಳು ಮೇಲ್ದರ್ಜೆಗೆ ಏರಲಿದೆ. 2. ವ್ಯಾಪಾರ ಮತ್ತು ವೃತ್ತಿ. ವ್ಯಾಪಾರಸ್ಥರಿಗೆ ಈ ತಿಂಗಳು ಸುವರ್ಣಾವಕಾಶಗಳನ್ನು ಹೊತ್ತು ತರಲಿದೆ. ಹೊಸ ಉದ್ಯಮ. ನೀವು ದೀರ್ಘಕಾಲದಿಂದ ಸ್ವಂತ ಉದ್ಯಮ ಅಥವಾ ಸ್ಟಾರ್ಟಪ್ ಆರಂಭಿಸಲು ಯೋಚಿಸುತ್ತಿದ್ದರೆ ಮೇ 14ರ ನಂತರದ ಸಮಯ ಬಹಳ ಶ್ರೇಯಸ್ಕರ. ಪಾಲುದಾರಿಕೆ ವ್ಯವಹಾರದಲ್ಲಿ ಇರುವವರಿಗೆ ಹೆಚ್ಚಿನ ಲಾಭಾಂಶ ಸಿಗಲಿದೆ. ಉದ್ಯೋಗದಲ್ಲಿರುವವರಿಗೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಸಿಗುತ್ತದೆ. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಮನ್ನಣೆ ಸಿಗುವುದರಿಂದ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಲಿದೆ. 3. ಆರೋಗ್ಯದ ಸ್ಥಿತಿಗತಿ. ಆರೋಗ್ಯದ ದೃಷ್ಟಿಯಿಂದ ಮಿಥುನ ರಾಶಿಯವರಿಗೆ ಈ ತಿಂಗಳು ಸಮಾಧಾನಕರವಾಗಿದೆ. ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಈ ಅವಧಿಯಲ್ಲಿ ಗಮನಾರ್ಹ ಸುಧಾರಣೆ ಕಂಡುಬರಲಿದೆ. ಹೊಸ ಚಿಕಿತ್ಸೆ ಅಥವಾ ವ್ಯಾಯಾಮ ಕ್ರಮಗಳನ್ನು ಆರಂಭಿಸಲು ಇದು ಉತ್ತಮ ಸಮಯ. ಮಾನಸಿಕವಾಗಿ ನೀವು ಹೆಚ್ಚು ಶಾಂತವಾಗಿ ಮತ್ತು ಹಗುರವಾಗಿರುತ್ತೀರಿ. ಇದು ನಿಮ್ಮ ದೈನಂದಿನ ಕೆಲಸದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ. 4. ಎಚ್ಚರಿಕೆ ಮತ್ತು ಸಲಹೆ.
ಇಷ್ಟೆಲ್ಲ ಶುಭ ಫಲಗಳಿದ್ದರೂ ಒಂದು ಎಚ್ಚರಿಕೆಯ ಮಾತು ನಿಮಗೆ ಅಗತ್ಯವಿದೆ. ಹಣಕಾಸಿನ ಹೂಡಿಕೆ. ಶುಕ್ರನು ನಿಮಗೆ ಐಷಾರಾಮಿ ಖರ್ಚುಗಳನ್ನು ಮಾಡಿಸುತ್ತಾನೆ. ಆದ್ದರಿಂದ ಅನಗತ್ಯ ವಸ್ತುಗಳಿಗೆ ಹಣ ವ್ಯಯಿಸಬೇಡಿ. ಷೇರು ಮಾರುಕಟ್ಟೆ ಅಥವಾ ಯಾವುದೇ ದೊಡ್ಡ ಹೂಡಿಕೆ ಮಾಡುವಾಗ ಆತುರದ ನಿರ್ಧಾರ ಬೇಡ. ಮನೆ ಹಿರಿಯರ ಅಥವಾ ತಜ್ಞರ ಸಲಹೆ ಪಡೆದು ಮುಂದುವರಿಯಿರಿ. ಆತುರವೇ ಆಪತ್ತಿಗೆ ಕಾರಣವಾಗದಂತೆ ನೋಡಿಕೊಳ್ಳಿ. 5 ವಿಶೇಷ ಪರಿಹಾರಗಳು. ಈ ತಿಂಗಳ ಶುಭ ಫಲಗಳನ್ನು ಇಮ್ಮಡಿಗೊಳಿಸಲು ಮಿಥುನ ರಾಶಿಯವರು ಈ ಸರಳ ಪರಿಹಾರಗಳನ್ನು ಪಾಲಿಸಿ. ದಾನ. ಬುಧವಾರದಂದು ಒಂದು ಹಿಡಿ ಹಸಿರು ಹೆಸರು ಬೇಳೆಯನ್ನು ಬಡವರಿಗೆ ಅಥವಾ ಗೋಶಾಲೆಗೆ ದಾನ ಮಾಡಿ. ಶುಕ್ರನ ಆರಾಧನೆ. ಶುಕ್ರವಾರದಂದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮಲ್ಲಿಗೆ ಹೂವನ್ನು ಸಮರ್ಪಿಸಿ. ಬಣ್ಣಗಳ ಬಳಕೆ. ನಿಮ್ಮ ದೈನಂದಿನ ಜೀವನದಲ್ಲಿ ಹಸಿರು ಮತ್ತು ಬಿಳಿ ಬಣ್ಣದ ಬಟ್ಟೆಗಳನ್ನು ಹೆಚ್ಚಾಗಿ ಬಳಸಿ. ಇದು ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಿಥುನ ರಾಶಿಯವರೇ, ಈ ಮೇ ತಿಂಗಳು ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ಸಿಕ್ಕಿರುವ ಅದ್ಭುತ ಅವಕಾಶ. ಇದರ ಸದುಪಯೋಗ ಪಡೆದುಕೊಳ್ಳಿ. ಸಿಂಹರಾಶಿ. ಸ್ನೇಹಿತರೆ, ಈಗ ನಾವು ರಾಶಿಚಕ್ರದ ರಾಜ ರಾಶಿ ಎಂದೇ ಕರೆಯಲ್ಪಡುವ ಸಿಂಹ ರಾಶಿಯ ಬಗ್ಗೆ ತಿಳಿಯೋಣ. ಸಿಂಹರಾಶಿಯವರಿಗೆ ಈ ಮೇ ತಿಂಗಳು ಕಳೆದುಹೋದ ಅಧಿಕಾರ ಮತ್ತು ಗೌರವವನ್ನು ಮರಳಿ ಪಡೆಯುವ ಕಾಲ. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯದೇವನು ಮೇ 15ರಂದು ನಿಮ್ಮ ಜಾತಕದ 10ನೇ ಮನೆಗೆ ಅಂದರೆ ಕರ್ಮಸ್ಥಾನಕ್ಕೆ ಪ್ರವೇಶಿಸುತ್ತಿದ್ದಾನೆ. ಜ್ಯೋತಿಷ್ಯದಲ್ಲಿ ಸೂರ್ಯನು 10ನೇ ಮನೆಯಲ್ಲಿ ಅತ್ಯಂತ ಬಲಶಾಲಿಯಾಗಿರುತ್ತಾನೆ. ಇದರಿಂದ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಅದ್ಭುತಗಳು ನಡೆಯಲಿವೆ ನೋಡಿ. 1. ಉದ್ಯೋಗ ಮತ್ತು ವೃತ್ತಿಜೀವನ. ಸಿಂಹರಾಶಿಯವರಿಗೆ ವೃತ್ತಿಜೀವನದಲ್ಲಿ ಈ ಮೇ ತಿಂಗಳು ಅತ್ಯಂತ ಮಹತ್ವದ್ದು. ಬಡ್ತಿ ಮತ್ತು ಗೌರವ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಪ್ರಮೋಷನ್ ಅಥವಾ ವರ್ಗಾವಣೆಯ ಸುದ್ದಿ ಈ ತಿಂಗಳು ನಿಮ್ಮ ಮನೆ ಬಾಗಿಲಿಗೆ ಬರಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಬಾಸ್ ಅಥವಾ ಮೇಲಾಧಿಕಾರಿಗಳು ನಿಮ್ಮ ಶ್ರಮವನ್ನು ಮುಕ್ತಕಂಠದಿಂದ ಶ್ಲಾಘಿಸಲಿದ್ದಾರೆ. ನಿಮ್ಮ ಕೆಲಸದ ಶೈಲಿಯು ಇತರರಿಗೆ ಮಾದರಿಯಾಗಲಿದೆ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವ ಅಭ್ಯರ್ಥಿಗಳಿಗೆ ಈ ತಿಂಗಳು ಅತ್ಯಂತ ಶುಭ ಸುದ್ದಿಯನ್ನು ನೀಡಲಿದೆ. ಸೂರ್ಯನ ಕೃಪೆಯಿಂದ ಸರ್ಕಾರಿ ವಲಯದಲ್ಲಿ ನಿಮಗೊಂದು ಭದ್ರ ಸ್ಥಾನ ಸಿಗುವ ಸಾಧ್ಯತೆ ದಟ್ಟವಾಗಿದೆ. 2. ಸಾಮಾಜಿಕ ಪ್ರತಿಷ್ಠೆ. ಸಿಂಹರಾಶಿಯವರ ಸ್ವಭಾವವೇ ಗಾಂಭೀರ್ಯ. ಈ ತಿಂಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಮತ್ತಷ್ಟು ಮೆರುಗು ಸಿಗಲಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗಲಿದೆ. ರಾಜಕೀಯ ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಜವಾಬ್ದಾರಿಗಳು ಸಿಗಲಿವೆ. ಪ್ರಭಾವಿ ವ್ಯಕ್ತಿಗಳು ಮತ್ತು ಸಮಾಜದ ಗಣ್ಯರೊಂದಿಗೆ ನಿಮ್ಮ ಒಡನಾಟ ಹೆಚ್ಚಾಗಲಿದೆ. ಈ ಹೊಸ ಸಂಪರ್ಕಗಳು ಭವಿಷ್ಯದಲ್ಲಿ ನಿಮ್ಮ ಬೆಳವಣಿಗೆಗೆ ದೊಡ್ಡ ಮಟ್ಟದ ಸಹಕಾರ ನೀಡಲಿವೆ. ಸಾರ್ವಜನಿಕ ಸಮಾರಂಭಗಳಲ್ಲಿ ನಿಮಗೆ ವಿಶೇಷ ಸನ್ಮಾನ ಅಥವಾ ಪುರಸ್ಕಾರ ಸಿಗುವ ಯೋಗವಿದೆ. 3. ಆರ್ಥಿಕ ಸ್ಥಿತಿಗತಿ ಮತ್ತು ಆದಾಯ. ಹಣಕಾಸಿನ ವಿಷಯದಲ್ಲಿ ಸಿಂಹರಾಶಿಯವರಿಗೆ ದೊಡ್ಡ ಮಟ್ಟದ ರಿಲೀಫ್ ಸಿಗಲಿದೆ. ಬಾಕಿ ಹಣ. ಯಾರೋ ಪಡೆದಿದ್ದ ಸಾಲ ಅಥವಾ ಬರಬೇಕಿದ್ದ ಹಳೆಯ ಬಾಕಿ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರಲಿದೆ. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ಸಾಲದ ಮುಕ್ತಿ. ಬರುತ್ತಿರುವ ಹೆಚ್ಚಿನ ಆದಾಯದಿಂದ ನೀವು ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲು ಸಾಧ್ಯವಾಗುತ್ತದೆ. ಇದು ನಿಮ್ಮ ಮನಸ್ಸಿನ ಮೇಲಿನ ಹೊರೆಯನ್ನು ಇಳಿಸಲಿದೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳಿಂದ ಲಾಭ ಬರುವ ಸೂಚನೆಗಳಿವೆ. 4. ಎಚ್ಚರಿಕೆ ಮತ್ತು ಸಲಹೆ. ಸೂರ್ಯನು ಅಧಿಕಾರ ನೀಡುತ್ತಾನೆ, ಆದರೆ ಜೊತೆಗೆ ಸ್ವಲ್ಪ ಅಹಂಕಾರವನ್ನು ತರಬಹುದು. ಅಹಂಕಾರ ಬೇಡ. ಕೆಲಸದ ಸ್ಥಳದಲ್ಲಿ ಅಥವಾ ಮನೆಯಲ್ಲಿ ಮಾತನಾಡುವಾಗ ನಿಮ್ಮ ಧ್ವನಿಯಲ್ಲಿ ಅಹಂಕಾರ ಇರದಂತೆ ನೋಡಿಕೊಳ್ಳಿ. ಇದು ನಿಮ್ಮ ಆಪ್ತ ಸಂಬಂಧಗಳನ್ನು ಕೆಡಿಸಬಹುದು. ಕೆಳ ಹಂತದ ಉದ್ಯೋಗಿಗಳೊಂದಿಗೆ ಅಥವಾ ಮನೆಯ ಕೆಲಸದವರೊಂದಿಗೆ ಪ್ರೀತಿಯಿಂದ ವರ್ತಿಸಿ. 5. ವಿಶೇಷ ಪರಿಹಾರಗಳು. ನಿಮ್ಮ ರಾಶ್ಯಾಧಿಪತಿ ಸೂರ್ಯನ ಬಲವನ್ನು ವೃದ್ಧಿಸಿಕೊಳ್ಳಲು ಈ ಪರಿಹಾರಗಳನ್ನು ತಪ್ಪದೆ ಮಾಡಿ. ಸೂರ್ಯ ಅರ್ಘ್ಯ. ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಿಂದ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ನೀರು ಅರ್ಪಿಸುವಾಗ ಓಂ ಸೂರ್ಯಾಯ ನಮಃ ಮಂತ್ರವನ್ನು 11 ಬಾರಿ ಪಠಿಸಿ. ಆದಿತ್ಯ ಹೃದಯ ಸ್ತೋತ್ರ. ಭಾನುವಾರದಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳುವುದು ಅಥವಾ ಪಠಿಸುವುದು ನಿಮಗೆ ಶತ್ರುಗಳ ಮೇಲೆ ವಿಜಯವನ್ನು ತಂದುಕೊಡುತ್ತದೆ. ದಾನ. ಭಾನುವಾರ ಗೋಧಿ ಅಥವಾ ಬೆಲ್ಲವನ್ನು ದಾನ ಮಾಡುವುದರಿಂದ ಆರ್ಥಿಕ ಅಡೆತಡೆಗಳು ದೂರವಾಗುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಸಿಂಹರಾಶಿಯವರೇ, ಈ ಮೇ ತಿಂಗಳು ನೀವು ಸಿಂಹದಂತೆ ಗರ್ಜಿಸಿ ನಿಮ್ಮ ಗುರಿಯನ್ನು ತಲುಪುವ ಸಮಯ.
ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳಿ. ಮಕರ ರಾಶಿ. ಕೊನೆಯದಾಗಿ ನಾವು ಶನಿದೇವನ ಅಧಿಪತ್ಯದ ಮಕರ ರಾಶಿಯ ಬಗ್ಗೆ ತಿಳಿಯೋಣ. ಮಕರ ರಾಶಿಯವರಿಗೆ ಈ ಮೇ ತಿಂಗಳು ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತಹ ಅದ್ಭುತ ಕಾಲಘಟ್ಟ. ಸಾಮಾನ್ಯವಾಗಿ ಮಕರ ರಾಶಿಯವರು ಕಠಿಣ ಪರಿಶ್ರಮಿಗಳು. ಆದರೆ ಫಲಿತಾಂಶಕ್ಕಾಗಿ ದೀರ್ಘಕಾಲ ಕಾಯಬೇಕಾದ ಪರಿಸ್ಥಿತಿ ಇರುತ್ತದೆ. ಆದರೆ ಈ ಮೇ ತಿಂಗಳಿನಲ್ಲಿ ಉಂಟಾಗುತ್ತಿರುವ ಗ್ರಹಗಳ ಸಂಯೋಗವು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ತಕ್ಷಣವೇ ನೀಡಲು ಸಜ್ಜಾಗಿದೆ. 1. ವೃತ್ತಿಜೀವನ ಮತ್ತು ಶ್ರಮಕ್ಕೆ ಪ್ರತಿಫಲ. ಮಕರ ರಾಶಿಯವರೇ, ನಿಮ್ಮ ವೃತ್ತಿಜೀವನದಲ್ಲಿ ದೀರ್ಘಕಾಲದಿಂದ ನೀವು ಮಾಡುತ್ತಿದ್ದ ಕಠಿಣ ಪರಿಶ್ರಮಕ್ಕೆ ಈಗ ಗೌರವ ಸಿಗುವ ಸಮಯ ಬಂದಿದೆ. ಆರ್ಥಿಕ ಪ್ರಗತಿ. ಕಚೇರಿಯಲ್ಲಿ ನಿಮ್ಮ ನಿಷ್ಠೆಯನ್ನು ಕಂಡು ಮೇಲಾಧಿಕಾರಿಗಳು ಬೆರಗಾಗಲಿದ್ದಾರೆ. ಇದರ ಫಲವಾಗಿ ಸಂಬಳ ಹೆಚ್ಚಳ ಅಥವಾ ಅನಿರೀಕ್ಷಿತ ಬೋನಸ್ ಸಿಗುವ ಸಾಧ್ಯತೆಗಳು ಹೆಚ್ಚಿವೆ. ಹೊಸ ಜವಾಬ್ದಾರಿ. ನೀವು ಸೃಜನಾತ್ಮಕವಾಗಿ ಯೋಚಿಸುವ ರೀತಿ ಬದಲಾಗಲಿದೆ. ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿರುವವರಿಗೆ ಪ್ರತಿಷ್ಠಿತ ಸಂಸ್ಥೆಗಳಿಂದ ಆಫರ್ ಲೆಟರ್ ಬರಬಹುದು. ನಿಮ್ಮ ಕರಿಯರ್ ಗ್ರಾಫ್ ಈಗ ಮೇಲ್ಮುಖವಾಗಿ ಚಲಿಸಲಿದೆ. 2. ವ್ಯಾಪಾರ ಮತ್ತು ವಿದೇಶಿ ವ್ಯವಹಾರ. ವ್ಯಾಪಾರಸ್ಥರಿಗೆ ಈ ತಿಂಗಳು ಮಹತ್ತರವಾದ ಬದಲಾವಣೆಗಳನ್ನು ತರಲಿದೆ. ವ್ಯಾಪಾರ ವಿಸ್ತರಣೆ. ನಿಮ್ಮ ಉದ್ಯಮವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಸಕಾಲ. ನೀವು ಹೊಸ ಶಾಖೆಗಳನ್ನು ತೆರೆಯಲು ಯೋಚಿಸುತ್ತಿದ್ದರೆ ಗ್ರಹಗಳ ಬೆಂಬಲ ನಿಮಗಿದೆ. ವಿದೇಶಿ ಸಂಪರ್ಕ. ವಿದೇಶಿ ವ್ಯವಹಾರ ಅಥವಾ ರಫ್ತು ಆಮದು ವ್ಯವಹಾರದಲ್ಲಿ ತೊಡಗಿರುವವರಿಗೆ ದೊಡ್ಡ ಮೊತ್ತದ ಲಾಭದ ಒಪ್ಪಂದಗಳು ಕೈ ಸೇರಲಿವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಬ್ರ್ಯಾಂಡ್ ಹೆಸರು ಮಾಡುವ ಸಾಧ್ಯತೆ ಇದೆ. 3. ಆತ್ಮವಿಶ್ವಾಸ ಮತ್ತು ರಕ್ಷಾ ಕವಚ. ಪ್ರಸ್ತುತ ನೀವು ಶನಿಯ ಪ್ರಭಾವದ ಕಾಲಘಟ್ಟದಲ್ಲಿದ್ದರೂ ಈ ಮೇ ತಿಂಗಳ ರಾಜಯೋಗಗಳು ನಿಮಗೆ ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡುತ್ತವೆ. ಸಕಾರಾತ್ಮಕತೆ. ನಿಮ್ಮ ಮನಸ್ಸಿನಲ್ಲಿದ್ದ ಹಳೆಯ ಭಯ ಮತ್ತು ಆತಂಕಗಳು ದೂರವಾಗುತ್ತವೆ. ಸೋಲುವ ಭಯವಿಲ್ಲದೆ ನೀವು ಹೊಸ ಸಾಹಸಗಳಿಗೆ ಕೈ ಹಾಕುತ್ತೀರಿ. ಯಶಸ್ಸಿನ ಹಾದಿ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಎಷ್ಟು ಹೆಚ್ಚಿರುತ್ತದೆ ಎಂದರೆ ಕಷ್ಟದ ಕೆಲಸಗಳನ್ನು ಸಹ ನೀವು ಅತ್ಯಂತ ಸುಲಭವಾಗಿ ಮತ್ತು ಚಾತುರ್ಯದಿಂದ ಮುಗಿಸುತ್ತೀರಿ. 4. ಎಚ್ಚರಿಕೆ ಮತ್ತು ಸಲಹೆ. ಯಶಸ್ಸು ಸಿಗುತ್ತಿರುವಾಗ ನಾವು ಅತಿಯಾದ ಆತುರ ಪಡಬಾರದು. ಕುಟುಂಬಕ್ಕೆ ಸಮಯ ನೀಡಿ. ಕೆಲಸದ ಒತ್ತಡದಲ್ಲಿ ಕುಟುಂಬದವರನ್ನು ನಿರ್ಲಕ್ಷಿಸಬೇಡಿ. ಮಕ್ಕಳ ಶಿಕ್ಷಣ ಅಥವಾ ಮನೆಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿರಲಿ. ದಾಖಲೆಗಳ ಪರಿಶೀಲನೆ. ಯಾವುದೇ ದೊಡ್ಡ ವ್ಯವಹಾರ ಅಥವಾ ಆಸ್ತಿ ಖರೀದಿ ಮಾಡುವಾಗ ಕಾನೂನುಬದ್ಧ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸುವುದು ಅವಶ್ಯಕ. 5. ವಿಶೇಷ ಪರಿಹಾರಗಳು. ನಿಮ್ಮ ರಾಶ್ಯಾಧಿಪತಿ ಶನಿದೇವನನ್ನು ಪ್ರಸನ್ನಗೊಳಿಸಲು ಮತ್ತು ರಾಜಯೋಗದ ಫಲ ಪಡೆಯಲು ಈ ಪರಿಹಾರಗಳನ್ನು ಮಾಡಿ. ಶನಿವಾರದ ದೀಪ. ಪ್ರತಿ ಶನಿವಾರ ಸಂಜೆ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ. ಇದು ನಿಮ್ಮ ದಾರಿಯಲ್ಲಿರುವ ಅಡೆತಡೆಗಳನ್ನು ನಿವಾರಿಸುತ್ತದೆ. ಅನ್ನದಾನ. ಬಡವರಿಗೆ ಅಥವಾ ನಿರ್ಗತಿಕರಿಗೆ ಶನಿವಾರದಂದು ಅನ್ನದಾನ ಮಾಡಿ. ಸಾಧ್ಯವಾದರೆ ಕಪ್ಪು ಎಳ್ಳು ಅಥವಾ ಕಪ್ಪು ಬಟ್ಟೆಯನ್ನು ದಾನ ನೀಡಿ. ಹನುಮಾನ್ ಆರಾಧನೆ. ಶನಿ ದೋಷದ ಪ್ರಭಾವ ತಗ್ಗಿಸಲು ಪ್ರತಿ ಶನಿವಾರ ಹನುಮಾನ್ ಚಾಲಿಸ ಪಠಿಸಿ ಅಥವಾ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರ ಅರ್ಪಿಸಿ. ಮಕರ ರಾಶಿಯವರೇ, ಇದು ನಿಮ್ಮ ಗೆಲುವಿನ ಸಮಯ. ಶನಿದೇವನ ಮೇಲಿನ ಭಕ್ತಿ ಮತ್ತು ನಿಮ್ಮ ಪ್ರಾಮಾಣಿಕ ಶ್ರಮ ನಿಮ್ಮನ್ನು ಖಂಡಿತವಾಗಿಯೂ ಉನ್ನತ ಶಿಖರಕ್ಕೆ ಏರಿಸಲಿದೆ. ಸಾಮಾನ್ಯ ಎಚ್ಚರಿಕೆಗಳು ಮತ್ತು ಸಲಹೆಗಳು. ಸ್ನೇಹಿತರೆ, ಇಲ್ಲಿಯವರೆಗೆ ನಾವು 4 ಪ್ರಮುಖ ರಾಶಿಗಳ ಅದ್ಭುತ ಫಲಗಳನ್ನು ನೋಡಿದ್ದೇವೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಗ್ರಹಗಳು ದಾರಿಯನ್ನು ತೋರಿಸುತ್ತವೆ, ಆದರೆ ನಡೆಯುವುದು ನಾವೇ. ಹಾಗಾಗಿ ಈ ರಾಜಯೋಗಗಳ ಶುಭ ಫಲವನ್ನು ಪಡೆಯಲು ನೀವು ಕೆಲವು ಪ್ರಾಯೋಗಿಕ ಎಚ್ಚರಿಕೆಗಳನ್ನು ವಹಿಸುವುದು ಅತ್ಯಗತ್ಯ. ವೈಯಕ್ತಿಕ ಜಾತಕದ ಮಹತ್ವ. ಇಲ್ಲಿ ಹೇಳಲಾದ ಫಲಗಳು ಗೋಚಾರ ಫಲಗಳಾಗಿವೆ, ಗ್ರಹಗಳ ಪ್ರಸ್ತುತ ಚಲನೆ. ಆದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿರುವ ದಶಾಭುಕ್ತಿಗಳು ಮತ್ತು ಗ್ರಹಗಳ ಬಲಕ್ಕೆ ಅನುಗುಣವಾಗಿ ಈ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸವಿರಬಹುದು. ಹಾಗಾಗಿ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಒಮ್ಮೆ ಪರಿಶೀಲಿಸಿಕೊಳ್ಳುವುದು ಉತ್ತಮ. ಬುಧ ದಹನ. ಸಂವಹನದಲ್ಲಿ ಎಚ್ಚರ. ಮೇ ತಿಂಗಳ ಆರಂಭದಲ್ಲಿ ಬುಧನು ಸೂರ್ಯನ ಸಾಮೀಪ್ಯದಿಂದಾಗಿ ದಹನ ಸ್ಥಿತಿಯಲ್ಲಿರುತ್ತಾನೆ. ಬುಧನು ಬುದ್ಧಿಶಕ್ತಿಯ ಕಾರಕ. ಈ ಸಮಯದಲ್ಲಿ ಮಾತುಕತೆಯಲ್ಲಿ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳಾಗಬಹುದು. ಇಮೇಲ್ ಕಳಿಸುವಾಗ, ಹಣಕಾಸಿನ ಒಪ್ಪಂದ ಮಾಡುವಾಗ ಅಥವಾ
ಯಾರಿಗಾದರೂ ಭರವಸೆ ನೀಡುವಾಗ 2 ಬಾರಿ ಯೋಚಿಸಿ. ಹೂಡಿಕೆ ಮತ್ತು ಹಣಕಾಸು. ರಾಜಯೋಗಗಳು ಆರ್ಥಿಕ ಲಾಭವನ್ನು ಸೂಚಿಸುತ್ತವೆಯಾದರೂ, ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ದೊಡ್ಡ ಮೊತ್ತದ ಹಣವನ್ನು ತೊಡಗಿಸುವ ಮುನ್ನ ಮಾರುಕಟ್ಟೆಯ ಏರಿಳಿತಗಳನ್ನು ಗಮನಿಸಿ ಮತ್ತು ಅನುಭವಿ ತಜ್ಞರ ಸಲಹೆ ಪಡೆಯಿರಿ. ಆತುರದ ನಿರ್ಧಾರಗಳು ನಷ್ಟಕ್ಕೆ ದಾರಿಯಾಗಬಹುದು. ಸಕಾರಾತ್ಮಕ ಚಿಂತನೆಗಳು. ಗ್ರಹಗಳು ನಮಗೆ ಸಾಥ್ ನೀಡುತ್ತಿರುವಾಗ ನಿಮ್ಮ ಆಲೋಚನೆಗಳು ಕೂಡ ಸಕಾರಾತ್ಮಕವಾಗಿರಬೇಕು. ಕೆಟ್ಟ ಅಭ್ಯಾಸಗಳಿಂದ ದೂರವಿದ್ದು ದೈವಿಕ ನಂಬಿಕೆಯೊಂದಿಗೆ ಮುನ್ನಡೆದರೆ ಯಶಸ್ಸು ಖಂಡಿತ. ನೋಡಿದ್ರಲ್ಲ ಸ್ನೇಹಿತರೆ, 2026ರ ಈ ಮೇ ತಿಂಗಳು ಎಷ್ಟು ವಿಶೇಷವಾಗಿದೆ ಎಂದು. ವೃಶ್ಚಿಕ, ಗಜಲಕ್ಷ್ಮಿ ಮತ್ತು ಲಕ್ಷ್ಮೀನಾರಾಯಣದಂತಹ ಅಪರೂಪದ ರಾಜಯೋಗಗಳು ನಿಮ್ಮ ಜೀವನದ ಕತ್ತಲೆಯನ್ನು ದೂರ ಮಾಡಿ ಹೊಸ ಬೆಳಕನ್ನು ತರಲಿವೆ. ನೆನಪಿಡಿ, ನಂಬಿಕೆ ಮತ್ತು ಪ್ರಾಮಾಣಿಕ ಶ್ರಮ ನಿಮ್ಮದಾಗಿದ್ದರೆ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮನ್ನು ಉನ್ನತ ಹಂತಕ್ಕೆ ಕೊಂಡೊಯ್ಯಲು ಸದಾ ಸಿದ್ಧವಿರುತ್ತವೆ. ನಿಮ್ಮ ಜೀವನದಲ್ಲಿ ಈ ಬದಲಾವಣೆಗಳು ಸುಖಕರವಾಗಿರಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ನಿಮ್ಮ ರಾಶಿ ಯಾವುದು ಮತ್ತು ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಈ ಸಣ್ಣ ಪ್ರತಿಕ್ರಿಯೆ ನಮಗೆ ಮತ್ತಷ್ಟು ಉತ್ತಮ ವಿಡಿಯೋಗಳನ್ನು ಮಾಡಲು ಪ್ರೇರಣೆ ನೀಡುತ್ತದೆ. ಹಾಗೆಯೇ ನಿಮ್ಮ ಆಪ್ತರಿಗೂ ಈ ಮಾಹಿತಿಯನ್ನು ತಲುಪಿಸಲು ವಿಡಿಯೋವನ್ನು ಶೇರ್ ಮಾಡಿ. ಆಧ್ಯಾತ್ಮಿಕ ಚಿಂತನೆಗಳು, ಜ್ಯೋತಿಷ್ಯದ ವಿಶೇಷ ಮಾಹಿತಿಗಳು ಮತ್ತು ಜೀವನದ ಸಕಾರಾತ್ಮಕ ಬದಲಾವಣೆಗಳಿಗಾಗಿ ನಮ್ಮ ಸ್ಪಿರಿಚುವಲ್ ವೈಬ್ಸ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಆ ಭಗವಂತನ ಕೃಪೆ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನಮಸ್ಕಾರ.